ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾಳಿನ ಆಸೆ ಅರಿವು ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ರೋಹಿಣಿ ಕೃಷ್ಣ ಮತ್ತು ಅವರ ಅಮ್ಮನ ಬಾಡಿಗೆ ಮನೆಯಲ್ಲಿ ತಂದಿರಿಸಿರ್ತಾಳೆ. ಇಲ್ಲಿ ರೋಹಿಣಿ ಕ್ರಿಶ್ ಮನೆಗೆ ಬರ್ತಾಳೆ ಕೃಷ್ಣ ನೋಡೋಣ ಅಂತ. ಬಾಗಿಲು ತಟ್ಟಿದಾಗ ಕ್ರಿಶ್ ಬಾಗಿಲು ಓಪನ್ ಮಾಡ್ತಾನೆ. ಆಗ ರೋಹಿಣಿ ನೋಡ್ಬಿಟ್ಟು, ಏನು ಕ್ರಿಶ್, ಇನ್ನೂ ನೀನು ಸ್ಕೂಲಿಗೆ ರೆಡಿ ಆಗಿಲ್ವಾ, ಬೇಗ ರೆಡಿಯಾಗು, ನಾನೇ ನಿನ್ನ ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಪರಿಮಳ ಅವರು ರೋಹಿಣಿ ನೋಡ್ಬಿಟ್ಟು, ಬಾಮ್ಮ ಒಳಗಡೆ ನಾಷ್ಟ ಮಾಡು ಬಾಮ್ಮ ಅಂತ ಒಳಗಡೆಗೆ ಕರೀತಾರೆ. ಆಗ ರೋಹಿಣಿ, ನಂದೆಲ್ಲ ಆಗಿದೆ ಅಮ್ಮ, ನೀನು ಬಂದು ಕುತ್ಕೊಂಬ, ಸ್ವಲ್ಪ ಮಾತಾಡಬೇಕು ಅಂತ ರೋಹಿಣಿ ಪರಿಮಳ ಅವ್ರಿಗೆ ಹೇಳ್ತಾಳೆ. ಆಗ ಪರಿಮಳ ಅವ್ರು ಹೇಳ್ತಾರೆ, ಅಲ್ಲಮ್ಮ ದಿನ ಬರ್ತೀನಿ ಅಂತ ಹೇಳಿದ್ದಲ್ಲ, ನೋಡು ನೀನು ಬಂದಿಲ್ಲ ಅಂದರೆ ಅವ್ನು ಬೇಜಾರು ಮಾಡ್ಕೋತಾನಮ್ಮ ಅಂತ ಪರಿಮಳ ಅವರು ರೋಹಿಣಿಗೆ ಹೇಳ್ತಾರೆ. ರೋಹಿಣಿ ಹೇಳ್ತಾಳೆ, ಮನೇಲಿ ತುಂಬ ಸಮಸ್ಯೆ ಇತ್ತಮ್ಮ, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಪರಿಮಳ ಅವರು, ಏನಮ್ಮ, ಏನು ಸಮಸ್ಯೆ ಏನಮ್ಮ ಅಂತ ಪರಿಮಳ ಅವರು ರೋಹಿಣಿಗೆ ಕೇಳ್ತಾರೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅಮ್ಮ ಆ ಸಮಸ್ಯೆ ಎಲ್ಲ ಪರಿಹಾರ ಆಗಿದೆ, ಮೊದಲು ನೀನು ಕಲ್ಯಾಣಿ ಅನ್ನೋದನ್ನ ನಿಲ್ಲಿಸು ಫಸ್ಟು ನೀನು ಅಂತ ರೋಹಿಣಿ ಪರಿಮಳ ಅವ್ರಿಗೆ ಹೇಳ್ತಾಳೆ. ಪರಿಮಳ ಅವ್ರು ಕೋಪ ಮಾಡ್ಕೊಂಡು, ಏನಮ್ಮ ನಾನು ಇಟ್ಟಿದ್ದ ಹೆಸರನ್ನ ನನಗೆ ಕರಿಬೇಡ ಅಂತ ಹೇಳ್ತೀಯಲ್ಲಮ್ಮ ಅಂತ ಪರಿಮಳ ಅವ್ರು ಹೇಳ್ತಾರೆ. ರೋಹಿಣಿ ಹೇಳ್ತಾಳೆ, ಅಲ್ಲಮ್ಮ ಹೆಸರು ಇಟ್ಟು ನಾನು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀನಿ, ಇವಾಗೇನೋ ಒಂದು ಹೊಸ ಜೀವನ ಕಟ್ಕೊಂಡಿದ್ದೀನಿ, ಹಳೆದೆಲ್ಲ ಮರಿಬೇಕು ಅಂತ ಇರಬೇಕಾದ್ರೆ ನೀನು ಮತ್ತೆ ಅದೇ ಹೆಸರನ್ನ ಹೇಳ್ತಿದ್ಯಲ್ಲಮ್ಮ ಅಂತ ರೋಹಿಣಿ ಹೇಳ್ತಾಳೆ. ಆಗ ಪರಿಮಳ ಅವ್ರು ಹೇಳ್ತಾರೆ, ಅಲ್ಲಮ್ಮ ನಾನು ಒಬ್ಳಿಗೆ ತಾನೇ ನಿನ್ನ ಹೆಸರು ಕಲ್ಯಾಣಿ ಅಂತ ಗೊತ್ತಿರುತ್ತೆ, ಇನ್ನು ಯಾರಿಗಮ್ಮ ಗೊತ್ತಿದೆ ಇಲ್ಲಿ ಅಂತ ಹೇಳ್ತಾರೆ. ರೋಹಿಣಿ ಹೇಳ್ತಾಳೆ, ಅಲ್ಲಮ್ಮ ನಾನು ಓನರ್ ಹತ್ರ ರೋಹಿಣಿ ಅಂತ ಹೇಳಿದ್ದೀನಿ, ನೀನು ಮತ್ತೆ ಕಲ್ಯಾಣಿ ಅಂತ ಹೇಳ್ಬೇಡ, ನನ್ನ ಲೈಫ್ ಇವಾಗ ಸ್ವಲ್ಪ ಸ್ವಲ್ಪ ಸರಿ ಹೋಗ್ತಿದೆ, ಮತ್ತೆ ಅದನ್ನು ಹಾಳು ಮಾಡಬೇಡ ಅಂತ ರೋಹಿಣಿ ಬೈತಾಳೆ ಅವರ ಅಮ್ಮಗೆ. ಈಗೆಲ್ಲ ನಾನು ಅಂದ್ಕೊಂಡಾಗೆ ಆಗ್ತಾ ಇದೆ ಅಮ್ಮ ಅಂತ ರೋಹಿಣಿ ಹೇಳಿದಾಗ, ಏನಮ್ಮ ಆಯಿತು, ಏನಾಗ್ತಿದೆ ಅಂತ ಪರಿಮಳ ಅವರು ಕೇಳ್ತಾರೆ. ಅದಕ್ಕೆ ರೋಹಿಣಿ, ನಾವೊಂದು ಹೊಸ ಬಂಗಲೆನ ತೊಗೊತಾ ಇದ್ದೀವಿ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ ಆ ಮನೆ ಫೋಟೋಸ್ ಎಲ್ಲ ತೋರಿಸ್ತಾಳೆ. ಅದಕ್ಕೆ ಪರಿಮಳ ಅವರು, ಇದಕ್ಕೆ ತುಂಬ ದೊಡ್ಡ ಮನೆ ಅಲ್ವಮ್ಮ, ಎಷ್ಟು ದುಡ್ಡು ಆಗ್ಬೋದು ಅಂತ ಕೇಳ್ತಾರೆ. ಆಗ ರೋಹಿಣಿ ಹೇಳ್ತಾಳೆ, ಅಮ್ಮ ಇದ್ರ ಬೆಲೆ 5 ಕೋಟಿ ಅಷ್ಟಾಗುತ್ತಮ್ಮ, ಆದರೆ ಓನರ್ ಏನೋ ಅರ್ಜೆಂಟ್ ಇರೋದ್ರಿಂದ ನಮಗೆ 3 ಕೋಟಿಗೆ ಸಿಗ್ತಾ ಇದೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಪರಿಮಳ ಅವ್ರು ಹೇಳ್ತಾರೆ, ಅಲ್ಲಮ್ಮ ಅಷ್ಟೊಂದು ಅಮೌಂಟ್ ಏನು ಮಾಡ್ತೀರಾ ಅಂದಾಗ, ಹೌದಮ್ಮ ಅಡ್ಜಸ್ಟ್ ಮಾಡಬೇಕಾಗುತ್ತೆ, ದುಡ್ಡಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ, ಅದನ್ನು ನಾವು ಪಡ್ಕೊಳ್ಳೋಕೆ ಏನಾದರೂ ಪ್ರಯತ್ನ ಪಡಬೇಕು ಅಂತ ರೋಹಿಣಿ ಹೇಳ್ತಾಳೆ. ಪರಿಮಳ ಅವ್ರು ಹೇಳ್ತಾರೆ, ಅಲ್ಲಮ್ಮ ದುಡ್ಡನ್ನೆಲ್ಲ ಜೋಡಿಸಿ ನೀವು ಆಮೇಲೆ ತೊಗೋಬೋದಾಗಿತ್ತಲ್ಲ, ಇವಾಗ ಸಾಲ ಮಾಡಿ ತೊಗೋಬೇಕಾ ಇದನ್ನು ಅಂತ ಕೇಳ್ತಾರೆ. ರೋಹಿಣಿ ಹೇಳ್ತಾಳೆ, ಅಲ್ಲಮ್ಮ ವಯಸ್ಸಾದ್ಮೇಲೆ ತೊಗೊಂಡ್ರೆ ನಾವು ಸುಸ್ತಾಗಿ ಕುತ್ಕೋತೀವಿ ಅಷ್ಟೇ ಹೊರತು ಎಂಜಾಯ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಇವಾಗ ಬ್ಯಾಂಕ್ ಲೋನ್ ತೊಗೊಂಡು ನಾವು ಮನೆ ತೊಗೊತಾ ಇದ್ದೀವಿ ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಪರಿಮಳ ಅವ್ರು ಹೇಳ್ತಾರೆ, ಅಲ್ಲಮ್ಮ ದುಡ್ಡನ್ನ ನೀವು ಈ ಥರ ಸಾಲಕ್ಕೆ ಕಟ್ತಾ ಇದ್ದರೆ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲಮ್ಮ, ಬರೀ ಸಾಲದ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ಬೇಕಾಗುತ್ತೆ, ಮನೆಗಿಂತ ನೆಮ್ಮದಿನೇ ಮುಖ್ಯ ಅಲ್ವಾ ಅಂತ ಪರಿಮಳ ಅವರು ಕಲ್ಯಾಣಿಗೆ ಹೇಳ್ತಾರೆ. ರೋಹಿಣಿ ಕೋಪ ಮಾಡಿಕೊಂಡು, ಅಲ್ಲಮ್ಮ ನಾವು ಮನೆ ತೊಗೋತಾ ಇರೋದು ನಿನಗೆ ಇಷ್ಟ ಇಲ್ವಾ, ನಿಂಗೆ ಇಷ್ಟ ಇಲ್ಲ ಅನಿಸುತ್ತೆ ಅದಕ್ಕೆ ಇದರೆಲ್ಲ ಮಾತಾಡ್ತಾ ಇದೆಯಾ ಅಂತ ರೋಹಿಣಿ ಕೇಳ್ತಾಳೆ. ಅದಕ್ಕೆ, ಇಲ್ಲಮ್ಮ ಆ ಥರ ಅಲ್ಲಮ್ಮ ನಾನು ಹೇಳ್ತಾ ಇರೋದು, ನೀವು ಈ ಥರ ಸಾಲ ಮಾಡಿ ತೊಗೊತಿದ್ದಾರಲ್ಲ ಅದಕ್ಕೆ ಸ್ವಲ್ಪ ನನಗೆ ಯೋಚನೆ ಬಂತು ಅಷ್ಟೇ ಅಂತ ಪರಿಮಳ ಅವರು ಹೇಳ್ತಾರೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅಲ್ಲ ನಾವು ಮನೆ ತೊಗೋತಾ ಇದ್ದೀವಿ ಅಂತ ಹೇಳಿದೆ, ಆದರೆ ನೀನು ಅಡ್ವೈಸ್ ಮಾಡು ಅಂತ ಹೇಳಿಲ್ಲ, ನೀನು ಅಡ್ವೈಸ್ ಎಲ್ಲ ನಮಗೆ ಬೇಡಮ್ಮ, ನಾವು ಹೆಂಗೋ ಅಡ್ಜಸ್ಟ್ ಮಾಡಿ ತೊಗೊತೀವಿ ಅಂತ ರೋಹಿಣಿ ಹೇಳ್ತಾಳೆ. ಅವ್ರ ಅಮ್ಮ ಹೇಳ್ತಾರೆ, ಅಲ್ಲ ರೋಹಿಣಿ ಒಳ್ಳೇದನ್ನು ಹೇಳಿದ್ರೆ ಈ ಥರ ಎಲ್ಲ ಮಾತಾಡ್ತಿದ್ಯಲ್ಲಮ್ಮ ಅಂದಾಗ, ಅಲ್ಲಮ್ಮ ಮನೆ ತೊಗೊಳ್ತಾ ಇರೋಕ್ಕೆ ನೀನು ಸಂತೋಷ ಪಡಬೇಕು, ಅದನ್ನು ಬಿಟ್ಬಿಟ್ಟು ಈ ಥರ ಎಲ್ಲ ಮಾತಾಡ್ತಿದ್ಯಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅಷ್ಟರಲ್ಲಿ ಈ ಕಡೆ ಕೃಷ್ಣ, ನಾನು ರೆಡಿಯಮ್ಮ ಅಂತ ಬರ್ತಾನೆ. ಆಗ ರೋಹಿಣಿ, ಆಯ್ತಮ್ಮ ನಾನು ಹೇಳಿದ್ದಕ್ಕೆಲ್ಲ ನೀನೇನು ಬೇಜಾರು ಮಾಡ್ಕೊಬೇಡ, ನಾನು ಹಾಗೆ ಇವನ್ನ ಕೃಷ್ಣ ಸ್ಕೂಲಿಗೆ ಬಿಟ್ಬಿಟ್ಟು ನನಗೆ ಪಾರ್ಲರಲ್ಲಿ ಸ್ವಲ್ಪ ಕೆಲಸ ಇದೆ ಹೋಗ್ತೀನಿ ಅಂತ ರೋಹಿಣಿ ಮತ್ತು ಕೃಷ್ಣ ಇಬ್ಬರು ಹೋಗ್ತಾರೆ ಅಲ್ಲಿಂದ. ಈ ಕಡೆ ರಂಗನಾಥ್ ಅವರು ಕೆಲ್ಸಕ್ಕೆ ಹೋಗಬೇಕು ಅಂತ ರೆಡಿ ಆಗ್ತಾ ಇರ್ತಾರೆ. ಸೂರ್ಯ ಬಂದ್ಬಿಟ್ಟು, ಏನಪ್ಪ ಟಿಪ್ ಟಾಪಾಗಿ ರೆಡಿ ಆಗಿಬಿಟ್ಟಿದೆಯಲ್ಲ ಅಂತ ಸೂರ್ಯ ಕೇಳ್ತಾನೆ. ರಂಗನಾಥ್ ಅವ್ರು ಹೇಳ್ತಾರೆ, ನಾನು ಹೇಳಿದ್ನಲ್ಲಪ್ಪ ಕೆಲ್ಸಕ್ಕೆ ಹೋಗಬೇಕು ಅಂತ, ಅದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಸೂರ್ಯ ಕೋಪ ಮಾಡ್ಕೊಂಡು, ಏನಪ್ಪ ನೀನು ನನ್ನ ಅಷ್ಟು ಬೇಡ ಅಂದರೂ ನೀನು ಯಾಕಪ್ಪ ಹೋಗ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ರಂಗನಾಥ್ ಅವ್ರು ಹೇಳ್ತಾರೆ, ನಾನು ಹೇಳಿದಲ್ಲ ಮನೇಲಿ ಇದ್ದಿದ್ದು ನನಗೆ ಬೇಜಾರಾಗಿದೆ, ಏನು ವಾರಕ್ಕೆ ಒಂದು ದಿವಸ ತಾನೇ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ರವಿ ಬಂದು, ಏನಪ್ಪ ಅಂಕಲ್ ಹೇಳಿದ್ರಲ್ಲ ಆ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತ ಕೇಳಿದಾಗ, ಹೌದಪ್ಪ ಸ್ಕೂಲಲ್ಲಿ ಕೇಳಿದ್ರೆ ಅದೇ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಶ್ರುತಿ ಬಂದು, ಸ್ಕೂಲಲ್ಲಿ ಯಾವ ಕೆಲಸ ಕೊಟ್ಟಿದ್ದಾರೆ ಮಾವ ನಿಮಗೆ ಅಂತ ಕೇಳಿದಾಗ ಮನೋಜ್ ಬಂದ್ಬಿಟ್ಟು, ಶ್ರುತಿ ಸ್ಕೂಲಲ್ಲಿ ಏನು ಅಪ್ಪಂಗೆ ಟೀಚರ್ ಕೆಲಸನ ಕೊಟ್ಟಿರ್ತಾರೆ, ಒಂದು ಸೆಕ್ಯೂರಿಟಿ ಕೆಲಸ ಕೊಟ್ಟಿರ್ಬೋದು ಅಂತ ಮನೋಜ್ ಹೇಳ್ತಾನೆ. ಆಗ ಸೂರ್ಯ ಕೋಪ ಮಾಡ್ಕೊಂಡು, ಏನೋ ಎಲ್ಲದಲ್ಲೂ ಹುಡುಕ್ತೀಯ ನೀನು, ಕೊಟ್ಟೆ ನೋಡಿ ಹೆಂಗಾಗಬೇಕು ಪೆಂಗನ ಮಗನೆ ಅಂತ ಬೈತಾನೆ. ರಂಗನಾಥವರು, ಸುಮ್ಮನೆ ಇರು ಸೂರ್ಯ, ಮನೋಜ ಸೆಕ್ಯೂರಿಟಿ ಕೆಲಸ ಅನ್ನೋದು ಕೆಟ್ಟ ಕೆಲಸ ಅಲ್ಲ ಕಣೋ, ಎಲ್ಲ ಕೆಲಸನೂ ಒಳ್ಳೆಯದೇ ಆಗಿರುತ್ತೆ, ಅದಕ್ಕೂ ಪ್ರತಿಯೊಂದು ಕೆಲಸಕ್ಕೂ ಒಂದು ಗೌರವ ಇರುತ್ತೆ ಕಣೋ ಅಂತ ರಂಗನಾಥವ್ರು ಹೇಳ್ತಾರೆ. ರಂಗನಾಥವ್ರು ಹೇಳ್ತಾರೆ, ನಾನು ಅಕೌಂಟ್ಸ್ ನೋಡ್ಕೊಳ್ಳೋ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ, ಶ್ರುತಿ, ಮಾವ ನಿಮಗೆ ಅಕೌಂಟ್ ಎಲ್ಲ ನೋಡ್ಕೊಳ್ಳೋಕೆ ಬರುತ್ತಾ ಅಂತ ಹೇಳ್ತಾಳೆ. ರಂಗನಾಥವ್ರು, ಹೌದಮ್ಮ ಬರುತ್ತೆ ಅಂತ ಹೇಳಿದಾಗ ಸೂರ್ಯ, ಅಪ್ಪ ಈ ವಯಸ್ಸಲ್ಲಿ ನಿಂಗೆ ಈ ಕೆಲಸ ಎಲ್ಲ ಬೇಕಪ್ಪ, ಬೇಡಪ್ಪ ಮನೇಲಿರಪ್ಪ ಅಂತ ಸೂರ್ಯ ಹೇಳ್ತಾನೆ.
ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲ ಕಣೋ ನಾನು ಹೋಗೋದೇ ವಾರದಲ್ಲಿ ಒಂದು ದಿವಸ, ಅಷ್ಟು ಮಾಡೋಕ್ಕಾಗಲ್ಲ ನನಗೆ, ನಾನು ಖಂಡಿತ ಹೋಗಿ ಮಾಡ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಅಲ್ಲ 3 ಜನ ಗಂಡು ಮಕ್ಕಳಿದ್ದೀವಿ, ಇವಾಗ ನೀವು ಕೆಲ್ಸಕ್ಕೆ ಹೋಗ್ಬೇಕಪ್ಪ ಅಂತ ಹೇಳ್ತಾ ಇರ್ಬೇಕಾದ್ರೆ ಶಾಂತಿ ಬಂದು ಆವಾಗೆಲ್ಲ ಟ್ರೈನ್ ಓಡಿಸಿ ಸುಸ್ತಾಯಿತು ಅಂತ ಮಲ್ಕೊತಾ ಇದ್ರಿ ಅಪ್ಪ, ಇವಾಗ ಇವ್ರಿಗೆ ಏನು ಮಾಡೋ ಕೆಲಸ ಇಲ್ಲ, ನಿದ್ದೆನೇ ಬರ್ತಾ ಇಲ್ವೇನೋ ಅಂತ ಶಾಂತಿ ಹೇಳಿದಾಗ, ಏನೇ ಶಾಂತಿ ನೀನು ನನಗೆ ಕಾಮಿಡಿ ಮಾಡ್ತಾ ಇದೆಯೇನೆ, ಕೆಲ್ಸಕ್ಕೆ ಹೋಗೋದು ನಿಂಗೆ ಇಷ್ಟ ಇಲ್ವೇನೆ ಅಂತ ರಂಗನಾಥ್ ಅವರು ಶಾಂತಿ ಕೇಳಿದಾಗ, ಅದೆಲ್ಲ ನಿಮ್ಮ ಇಷ್ಟ ರೀ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ಸೂರ್ಯ, ಅಪ್ಪ ಬೇಡಪ್ಪ ಹೋಗಬೇಡಪ್ಪ ಅಂತ ಸೂರ್ಯ ಹೇಳ್ತಾ ಇದ್ದಾನೆ. ಅದಕ್ಕೆ ಮನೋಜ, ಅಪ್ಪನಿಗೆ ಏನಾಗಿದೆ, ವಾಕಿಂಗ್ ಎಲ್ಲ ಮಾಡಿ ಹೆಲ್ದಿಯಾಗಿದ್ದಾರೆ, ಹೋಗಲಿ ಬಿಡು ಅಂತ ಮನೋಜ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನೀನು ಹುಟ್ಟಿದಾಗಿಂದ ಇವಾಗವರೆಗೂ ಒಂದು ಪೆನ್ಸಿಲ್ ಕೊಡಿಸಿ, ಬಟ್ಟೆ ಕೊಡಿಸಿ ಎಲ್ಲ ನಿನ್ನನ್ನು ನೋಡ್ಕೊಂಡಿದ್ದಾರೆ, ಇವಾಗ ನಾವು ದೊಡ್ಡವರಾಗಿದ್ದು ನಾವು ದುಡ್ತಿದ್ದೀವಿ, ನಾವು ನೋಡ್ಕೊಬೇಕು ಕಣೋ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ ಹೇಳ್ತಾಳೆ, ಹೌದೌದು, ಮನೇಲಿದ್ದರೆ ಏನೇನೋ ಯೋಚನೆ ಮಾಡಿ ಇಲ್ಲದೆ ರೋಗ ಬರುತ್ತೆ, ಇವರು ಹೊರಗಡೆ ಹೋಗಿ ಏನೋ ಒಂದು ಕೆಲಸ ಮಾಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ ಶಾಂತಿ. ರವಿ ಹೇಳ್ತಾನೆ, ಏನೋ ಅಪ್ಪಂಗೆ ಬೇಜಾರಾಗ್ತಿದೆ ಅಂತೆ, ಹೋಗಿ ಬರಲಿ ಬಿಡು ಅಂತ ರವಿನೂ ಹೇಳ್ತಾನೆ. ಆಗ ಶ್ರುತಿನೂ, ಏನೋ ಟೈಮ್ ಪಾಸಿಗೆ ಹೋಗಿ ಬರ್ತಾರೆ ಬಿಡಿ, ಅವ್ರಿಗೂ ಮನೇಲಿದ್ರೆ ಬೇಜಾರಲ್ವ ಅಂತ ಶ್ರುತಿನೂ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಎಲ್ಲರೂ ಕೆಲ್ಸಕ್ಕೆ ಹೋಗು ಅಂತಲೇ ಹೇಳ್ತಿದ್ದೀರಲ್ಲ, ಇರು ಮೀನಾನ ಕೇಳ್ತೀನಿ, ಅವಳೇನು ಹೇಳ್ತಾಳೆ ನೋಡೋಣ ಅಂತ ಸೂರ್ಯ ಮೀನಾಗೆ ಕೇಳ್ತಾನೆ. ಶಾಂತಿ, ಅವಳೇನು ಮನೆ ಯಜಮಾನಿನ, ಅವಳು ಹೇಳ್ದಂಗೆ ನಾವೆಲ್ಲರೂ ಕೇಳೋದಕ್ಕಂತ ಶಾಂತಿ ಹೇಳ್ತಾಳೆ. ರಂಗನಾಥ್ ಅವರು, ಅಲ್ಲ ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದು, ನೀವೆಲ್ಲ ಯಾಕೆ ಇಷ್ಟು ಮಾತಾಡ್ತಿದ್ದೀರ ಅಂತ ರಂಗನಾಥ್ ಅವರು ಕೇಳ್ತಾರೆ. ಸೂರ್ಯ, ನೀ ಸುಮ್ಮನೆ ಇರಪ್ಪ, ಎಲ್ಲರೂ ಅವ್ರವ್ರ ಅಭಿಪ್ರಾಯ ಹೇಳಿದ್ದಾರೆ, ಇವಾಗ ಮೀನನ್ನು ಕೇಳೋಣ, ಮೀನಾ ಹೇಳು ಮೀನಾ ಅಂತ ಸೂರ್ಯ ಕೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ಕೆಲಸ ಇಲ್ದಿರ ಮನೇಲಿ ಕೂತಿದ್ರೆ ಬೇಡದೇ ಇರೋ ಆಲೋಚನೆಗಳೆಲ್ಲ ಬರುತ್ತೆ, ಅದೇ ಮಾವನು ಹೊರಗಡೆ ಹೋದರೆ ಅವ್ರಿಗೂ ಒಂದು ಸ್ವಲ್ಪ ಖುಷಿ ಅನ್ನೋದು ಸಿಗುತ್ತೆ, ಎಲ್ಲರೂ ಕಳೆಯುತ್ತೆ ಈಗಂತ ಹೇಳ್ತಾ ಇದ್ರು ನಮ್ಮಪ್ಪ ಅಂತ ಮೀನಾ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ಅಲ್ಲ ಕೂಲಿ ಕೆಲಸ ಮಾಡೋರಿಗೂ ರೈಲ್ವೆ ಇಂಜಿನಲ್ಲಿ ಕೆಲಸ ಮಾಡೋರಿಗೂ ಸಮಾನ ಥರ ಮಾತಾಡ್ತೀಯಲ್ಲ, ಅವರಿಬ್ಬರು ಸಮಾನೇನೆ ಅಂತ ಶಾಂತಿ ಕೇಳ್ತಾಳೆ. ರಂಗನಾಥ್ ಅವರು, ಶಾಂತಿ, ಆ ಮಗು ಏನೋ ಅವ್ರ ಅಪ್ಪನ ನೆನ್ಪು ಮಾಡ್ಕೋತು, ಅದರಿಂದ ನಿನಗೇನಾಯ್ತು ಸಮಸ್ಯೆ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ ಬೈತಾರೆ. ಸೂರ್ಯ, ಬಿಡಪ್ಪ ಹೋಗಲಿ, ಮೀನಾಗೆ ಅವ್ರು ಏನಾದರೂ ಹೇಳಿಲ್ಲ ಅಂದರೆ ಸಮಾಧಾನ ಆಗಲ್ಲ, ಏನಾರ ಹೇಳ್ಕೊಳ್ಳಿ ಬಿಡಪ್ಪ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಅಪ್ಪ ಈ ಕೆಲ್ಸಕ್ಕೆ ಹೋಗೋದ್ರಿಂದ ನಿಮ್ಗೆ ಏನಾದರೂ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂದರೆ ನೀವು ಹೋಗಿ ಬನ್ನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಶ್ರುತಿ ಹೇಳ್ತಾಳೆ, ಇವಾಗ ಅತ್ತೆಯವರು ಅವ್ರಿಗೇನೋ ಬೇಜಾರಾಗುತ್ತೆ ಅಂತ ಡ್ಯಾನ್ಸ್ ಕ್ಲಾಸ್ ಮಾಡ್ತಿದ್ದಾರೆ, ನೀವು ಕೂಡ ಏನೋ ಮನೇಲಿದ್ದರೆ ಬೇಜಾರಾಗ್ತದೆ, ನೀವು ಇದಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೀರಾ, ಅದು ನಿಮ್ಗೆ ಇಷ್ಟ ಬಂದಿದ್ದು, ಅದನ್ನು ಯಾರೂ ಕೇಳಬಾರ್ದು ಅಂತ ಶ್ರುತಿ ಹೇಳ್ತಾಳೆ. ರಂಗನಾಥ್ ಅವರು, ಎಲ್ಲರೂ ಕೆಲ್ಸಕ್ಕೆ ಹೋಗೋದಕ್ಕೆ ಒಪ್ಕೊಂಡ್ರು ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ. ಸೂರ್ಯ, ಅಲ್ಲಪ್ಪ ಕೆಲ್ಸಕ್ಕೆ ಹೋಗಲೇಬೇಕೇನಪ್ಪ, ನಿಂಗೇನಾದರೂ ಬೇಜಾರಾಯಿತು ಅಂದರೆ ನೀನು ಫ್ರೆಂಡ್ಸ್ ಜೊತೆ ಹೋಗಿ ಮಾತಾಡು, ಇನ್ನೂ ಬೇಜಾರ್ತಿದ್ರೆ ಸ್ವಲ್ಪ ದಿವಸ ಟೂರ್ಗೆ ಹೋಗ್ಬಿಟ್ಟು ಬಾ ಅಪ್ಪ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನಾ, ಬಿಡಿ ಅವರೇನೋ ಪಾಪ ಅವ್ರ ಸಮಾಧಾನಕ್ಕೋಸ್ಕರ ಕೆಲ್ಸಕ್ಕೆ ಹೋಗಬೇಕು ಅಂತಿದ್ದಾರೆ, ಹೋಗಲಿ ಬಿಡಿ ಅಂತ ಮೀನಾ ಹೇಳ್ತಾಳೆ. ಆ ಥರ ಹೇಳಬೇಕಾದ್ರೆ, ಸರಿ ಆಯಿತು ನಾನು ಹೋಗಿ ಬರ್ತೀನಿ ಅಂತ ರಂಗನಾಥ್ ಅವರು ಹೋಗಬೇಕಾದ್ರೆ ಮೀನಾ ಓಡಿ ಬಂದು ಊಟನ ತಂದು ಕೊಡ್ತಾಳೆ. ಆಗ ರಂಗನಾಥ್ ಅವರು ಮೀನಾನೇ ನೋಡ್ತಿರ್ತಾರೆ. ಆಗ ಮೀನಾ, ಯಾಕೆ ಮಾವ ಹಂಗೆ ನೋಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ರಂಗನಾಥ್ ಅವರು ಹೇಳ್ತಾರೆ, ಅಲ್ಲಮ್ಮ ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದೇ ಥರ ನಮ್ಮಮ್ಮ ಊಟ ತಂದು ಕೊಡ್ತಾಯಿದ್ರು, ಇವಾಗ ನೀ ತಂದು ಕೊಡ್ತಿದ್ಯಾ, ನಿನ್ನ ನೋಡಿ ನಮ್ಮಮ್ಮ ನನಗೆ ನೆನಪಾಗ್ತಿದ್ದಾರಮ್ಮ ಅಂತ ರಂಗನಾಥ್ ಅವರು ಮೀನಾಗೆ ಹೇಳ್ತಾರೆ. ರಂಗನಾಥ್ ಅವರು, ಸರಿ ನಾನು ಹೊರಡ್ತೀನಿ ಅಂತ ಹೋಗಬೇಕಾದ್ರೆ ಸೂರ್ಯ ಹಿಂದೆನೇ ಬಂದು ಅಪ್ಪ 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 ಅಂತ ಹಿಡ್ಕೊಂಡು ನಿಂತ್ಕೋತಾನೆ. ಆಗ ರಂಗನಾಥ್ ಅವರು, ಯಾಕಪ್ಪ ಹಿಂದೆ ಬಂದು ನಿಂತಿದ್ದೆ ಅಂದಾಗ, ಅಪ್ಪ ಅಪ್ಪ ನಾನೇ ನಿಮ್ಮನ್ನು ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಡ್ತೀನಿ ಬಾಪ ಅಂತ ಸೂರ್ಯ ಹೇಳ್ತಾನೆ. ಆಗ ಮನೆಯವರೆಲ್ಲ ಬಂದು ರಂಗನಾಥ್ ಅವರನ್ನು ಕಳಿಸ್ಕೊಡೋದಕ್ಕೆ ಸಾಲಾಗಿ ನಿಂತ್ಕೋತಾರೆ. ಯಾಕಪ್ಪ ಎಲ್ಲರೂ ನಿಂತ್ಕೊಂಡಿದ್ದೀರ ಅಂತ ರಂಗನಾಥ್ ಅವರು ಮನೆಯವ್ರನ್ನ ನೋಡ್ಬಿಟ್ಟು ಕೇಳ್ತಾರೆ. ಆಗ ರವಿ, ಅಲ್ಲಪ್ಪ ರಿಟೈರ್ಡ್ ಆದಮೇಲೆ ನೀವು ಮೊದಲೇ ಸರಿ ಕೆಲ್ಸಕ್ಕೆ ಹೋಗ್ತೀರಾ, ಅದಕ್ಕೆ ಬಂದು ನಿಂತಿದ್ದೀವಿ ಅಂತ ರವಿ ಹೇಳ್ತಾನೆ. ಆಗ ಶಾಂತಿ, ಸುಮ್ಮನೆ ಇದ್ದೀರಾ, ಎಲ್ಲರೂ ಬಾಗಿಲು ಹತ್ರ ನಿಂತಿದ್ರೆ ಅವಳು ಮಾತ್ರ ಗೇಟ್ ಹತ್ರ ಓಡೋಗ್ತಾಳೆ. ಆಗ ಗೇಟ್ ಹತ್ರ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಬಗ್ಗಿ ನೋಡ್ಬಿಟ್ಟು, ಯಾರೂ ಇಲ್ಲ ಬನ್ನಿ ಇವಾಗ ಅಂತ ಶಾಂತಿ ಕರೀತಾಳೆ. ಆಗ ಸೂರ್ಯ ರಂಗನಾಥನ್ನ ಕರ್ಕೊಂಡು ಸ್ಕೂಲ್ ಹತ್ರ ಹೋಗ್ತಾನೆ. ಈ ಕಡೆ ರೋಹಿಣಿನು ಕೃಷ್ಣ ಕರ್ಕೊಂಡು ಸ್ಕೂಲ್ ಹತ್ರ ಬರ್ತಿರ್ತಾಳೆ. ಈ ಕಡೆ ಕ್ರಿಶ್, ಅಮ್ಮ ನನ್ನ ಫ್ರೆಂಡ್ ಬರ್ತಡೇ ಇದೆ ನಾನು ಹೋಗ್ತೀನಿ ಅಂತ ಕ್ರಿಶ್ ಅಲ್ಲಿಂದ ಹೋಗ್ತಾನೆ. ರೋಹಿಣಿ, ಆ ಥರ ಎಲ್ಲ ಹೋಗಬಾರ್ದಪ್ಪ, ಯಾರ ಜೊತೆನೂ ಸೇರಬಾರ್ದು ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅದಕ್ಕೆ ಕ್ರಿಶು, ಫ್ರೆಂಡ್ ಅಲ್ವಮ್ಮ, ಕೇಕೆಲ್ಲ ಕಟ್ ಮಾಡ್ತಾರೆ, ನಾನು ಹೋಗ್ತೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ರೋಹಿಣಿ, ಬರ್ತಡೇಗಂದರೆ ಬೇಕಾದ್ರೆ ವಿಶ್ ಮಾಡಿದ್ರೆ ಕೇಕೆಲ್ಲ ತಿನ್ನೋಕೆ ಹೋಗಬೇಡ ಅಂತ ರೋಹಿಣಿ ಹೇಳ್ತಾಳೆ. ಅಮ್ಮಮ್ಮ ಫ್ರೆಂಡ್ ಅಲ್ವಮ್ಮ, ನಾನು ಹೋಗ್ತೀನಮ್ಮ ಅಂತ ಕ್ರಿಶ್ ಹೇಳ್ತಿರ್ತಾನೆ. ಅದಕ್ಕೆ ರೋಹಿಣಿ, ಹೋಗ್ಬಾರ್ದು ಅಂತ ಹೇಳ್ತಾ ಇಲ್ವಾ ಕ್ರಿಶ್, ಹೋಗಬಾರ್ದು ಅಷ್ಟೇ, ಇದೇ ಥರ ನೀನು ಮಾಡ್ತಾಯಿದ್ರೆ ನೀನು ಕರ್ಕೊಂಡೋಗಿ ಊರಿಗೆ ಬಿಟ್ಬಿಡ್ತೀನಿ, ಆಮೇಲೆ ನೀನು ನೋಡೋದಕ್ಕೂ ಬರಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಕೇಳಿಸ್ಕೊಂಡೋ ಕ್ರಿಶ್ಗೆ ಬೇಜಾರಾಗ್ತಾ ಇರುತ್ತೆ. ಆಗ ರೋಹಿಣಿ ಹೇಳ್ತಾಳೆ, ಹಠ ಮಾಡಬೇಡಪ್ಪ, ನಿನ್ನ ಸಂಜೆ ಬಂದು ನಾನು ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತೀನಿ, ಕೇಕೆಲ್ಲ ತಗೊಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ರಂಗನಾಥ್ ಅವರು ಅಲ್ಲಿ ಸೆಕ್ಯೂರಿಟಿಗೆ ನಮಸ್ಕಾರ ಮಾಡ್ಬಿಟ್ಟು ಒಳಗಡೆ ಹೋಗ್ತಾ ಇರ್ತಾರೆ. ಈ ಕಡೆ ಸೂರ್ಯ ಓಡಿ ಬಂದು ರಂಗನಾಥ್ ಅವ್ರ ಹತ್ರ ಹಿಂದೆ ಬಂದು ಮತ್ತೆ ನಿಂತ್ಕೋತಾನೆ. ರಂಗನಾಥ್ ಅವರು ಹೇಳ್ತಾರೆ, ಯಾಕಪ್ಪ ನಾನು ಹಿಂದೆ ಬರ್ತಿದ್ಯಾ, ಡ್ರಾಪ್ ಮಾಡಾಯ್ತಲ್ಲ, ಇನ್ನಿನ ಕೆಲಸ ಮಾಡಿ ಹೋಗಪ್ಪ ಅಂತ ರಂಗನಾಥ್ ಅವರು ಸೂರ್ಯನಿಗೆ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಅಪ್ಪ ನಾನು ಬರೀ ಡ್ರಾಪ್ ಮಾಡೋಕ್ಕೆ ಬಂದಿಲ್ಲ, ನಿನ್ನ ಸ್ಕೂಲ್ ಒಳಗಡೆ ಬಿಟ್ಬಿಟ್ಟು ಹೋಗ್ತೀನಪ್ಪ ಅಂತ ಸೂರ್ಯ ಹೇಳ್ತಾನೆ.
ಆಗ ರಣತರು ನಕ್ಕೊಂಡು, ಏನಪ್ಪ ನನ್ನ ಸ್ಕೂಲು ಚಿಕ್ಕ ಮಗು ಅಂದ್ಕೊಂಡಿದ್ಯಾ, ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಒಳಗಡೆ ಬಿಡೋದಕ್ಕೆ, ನನ್ನ ಪಾಡು ನಾನು ಹೋಗ್ತೀನಿ ಬಿಡಪ್ಪ ಅಂತ ರಣತರು ಸೂರ್ಯನಿಗೆ ಹೇಳ್ತಾರೆ. ಮತ್ತೆ ಸೂರ್ಯ ಬಂದು ನಿಂತ್ಕೊಂಡು, ಅಪ್ಪ ನಾನು ಹೇಳೋದನ್ನು ಕೇಳು, ಈ ಕೆಲಸನೂ ಬೇಡ ಏನೂ ಬೇಡ, ಬಾಪ ಮನೆಗೆ ಹೋಗೋಣ ಅಂತ ಸೂರ್ಯ ರಂಗತವ್ರಿಗೆ ಕೇಳ್ತಾನೆ. ಅದಕ್ಕೆ ರಂಗತರು ಮತ್ತೆ ಶುರು ಮಾಡ್ಕೊಂಡೇನೋ ಅಂದಾಗ, ನನ್ನ ಮೊದಲು ಅದೇ ಬಾಪ ಹೇಳ್ತಾ ಇರೋದು, ನೀನು ಯಾವ ಕೆಲಸಕ್ಕೂ ಹೋಗ್ಬಾರ್ದು ಅಂತ ತಾನೇ ನಾನು ಹೇಳ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ರಣತರು ಹೇಳ್ತಾರೆ, ನಾನೇನೋ ಬೇಜಾರಾಯಿತು ಅಂತ ಕೆಲ್ಸಕ್ಕೆ ಬಂದರೆ ನೀನೇನಪ್ಪ ಹೋಗಬೇಡ ಅಂತ್ಯಾ ಅಂತ ರಣತರು ಹೇಳಿದಾಗ ಸೂರ್ಯ ಹೇಳ್ತಾನೆ, ಏನಪ್ಪ ನೀನು 3 ಜನ ಗಂಡು ಮಕ್ಕಳಿದ್ದಾರೆ, ಅಂಥದ್ರಲ್ಲಿ ನೀನು ಯಾಕಪ್ಪ ಕೆಲಸ ಮಾಡಬೇಕು, ಏನು ಕೆಲಸನೂ ಬೇಡ, ಏನು ಬಾಪ ಮನೆಗೆ ಹೋಗೋಣ ಅಂತ ಸೂರ್ಯ ಕರೀತಾನೆ. ಸೂರ್ಯ ಹೇಳ್ತಾನೆ, ನೀನು ಕೆಲ್ಸಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ಬಂದ್ಬಿಡಪ್ಪ, ನಾನು ಕರ್ಕೊಂಡು ಹೋಗ್ತೀನಿ ಅಂದಾಗ ಆ ಥರ ಎಲ್ಲ ಮಾಡೋಕ್ಕಾಗಲ್ಲಪ್ಪ, ಒಂದು ಸಲ ಬರ್ತೀವಿ ಅಂತ ಹೇಳಿದ್ಮೇಲೆ ನಾವು ಕೆಲಸ ಮಾಡಬೇಕು ಅಂತ ರಣತರು ಸೂರ್ಯನಿಗೆ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಅಲ್ಲಪ್ಪ ನನ್ನ ಮಾತೇ ಕೇಳೋದಿಲ್ವಲ್ಲಪ್ಪ ನೀನು ಅಂತ ಹೇಳಿದಾಗ, ಅಲ್ಲ ಕಣೋ, ನೀನು ನನಗಪ್ಪನ ನಾನು ನಿನಗಪ್ಪನ, ನನ್ನ ಮಾತು ಕೇಳು, ನೀನು ಹೋಗಿಲ್ಲಿಂದ ಅಂತ ರಣತರು ಸೂರ್ಯನ ಕಳಿಸ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಅಲ್ಲಪ್ಪ ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇಲ್ವಾ, ನೀವು ಯಾಕಪ್ಪ ಕೆಲ್ಸಕ್ಕೆ ಹೋಗಬೇಕು ಅಂತಾನೆ, ಅದಕ್ಕೆ ಮನೇಲಿ ನಿನ್ನ ಹೆಂಡ್ತಿ ನೀನು ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದೀರ ಕಣೋ, ಇವಾಗ ಶಾಂತಿ ಬೇಜಾರಾಗುತ್ತೆ ಅಂತ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇಲ್ವಾ, ಅದೇ ಥರ ನಾನು ಈ ಕೆಲ್ಸಕ್ಕೆ ಬಂದಿದ್ದೀನಿ ಅಂತ ನನ್ನ ಹತ್ರ ಹೇಳ್ತಾರೆ. ಈ ಕಡೆ ಸೂರ್ಯ ಮಗು ಥರ ಹಠ ಮಾಡ್ಕೊಂಡು ಹೋಗ್ಬೇಡ ಅನ್ಬೇಕಾದ್ರೆ ಹೇಳ್ತಿರ್ತಾನೆ. ಅದಕ್ಕೆ ಅಯ್ಯೋ ಏನಪ್ಪ ನೀನು ಮಗು ಥರ ಆಡ್ತಿದ್ದಿ ಅಂತ ನನ್ನ ಹತ್ರ ಹೇಳ್ದಾಗ, ಅಲ್ಲಪ್ಪ ನಿಂಗೆ ಏನಾದ್ರು ಒಂಚೂರು ಸುಸ್ತಾಯಿತು ಅಂದರೆ, ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ಒಂದೇ ಒಂದು ಫೋನ್ ಮಾಡಿಬಿಡಪ್ಪ, ಬೇಗ ಬಂದು ನೀನು ಕರ್ಕೊಂಡು ಹೋಗ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗತವ್ರು ಹೇಳ್ತಾರೆ, ಅಲ್ಲ ಕೆಲ್ಸಕ್ಕೆ ಬಂದಿದ್ದು ಫಸ್ಟ್ ಆ ಥರ ಹೇಳೋಕ್ಕಾಗುತ್ತಾ, ನೀನು ಹೋಗು ನಾನು ಕೆಲಸ ಮಾಡೋಕ್ಕೆ ಹೋಗ್ತೀನಿ ಅಂದಾಗ ಹೇಳ್ತಿರ್ತಾರೆ. ಇಷ್ಟರಲ್ಲಿ ಈ ಕಡೆ ಕೃಷ್ಣ ಕರ್ಕೊಂಡು ರೋಹಿಣಿ ಅಲ್ಲಿಗೆ ಬರ್ತಾಳೆ. ರೋಹಿಣಿ ಕೃಷ್ಣ ಕರ್ಕೊಂಡು ಗೇಟ್ ಹತ್ರ ಬರ್ತಾ ಇದ್ದಂಗೆ ಅಲ್ಲಿ ನಿಂತ್ಕೊಂಡಿರೋ ಸೂರ್ಯ ಮತ್ತು ರಣತರನ ನೋಡಿಬಿಟ್ಟು ರೋಹಿಣಿ ಶಾಕ್ ಆಗ್ತಾಳೆ. ಕೃಷ್ಣ ಸೂರ್ಯನ ನೋಡಿಬಿಟ್ಟು, ಅಮ್ಮ ಸೂರ್ಯ ಅಂಕಲ್ಲು, ನಾನು ಸೂರ್ಯ ಅಂಕಲ್ ಅಂತ ಕರೀಲ್ಲ ಅಂತ ಹೇಳ್ಕೊಂಡು ಅಂಕಲ್ ಅಂತ ಕೂಗೋದಕ್ಕೆ ಕಿರಿಸ್ತಾ ಇರ್ತಾನೆ ಕೃಷ್ಣ. ರೋಹಿಣಿ ಅಯ್ಯೋ ಕಿರ್ಚ್ಬೇಡ ಅಂತ ಹೇಳಿ ಕೃಷ್ಣ ಬಾಯಿ ಮುಚ್ತಾಳೆ. ಈ ಕಡೆ ರೋಹಿಣಿ ಕೃಷ್ಣ ಕರ್ಕೊಂಡು ಆಟೋ ಹಿಂದೆ ಹೋಗಿ ಬಚ್ಚಿಕೊಂಡು ಇಣುಕಿ ನೋಡ್ತಾ ಇರ್ತಾಳೆ. ಆಗ ಕೃಷ್ಣ ಬಗ್ಗಿ ನೋಡ್ಬೇಕಾದ್ರೆ, ನೀನು ಆ ಥರ ಎಲ್ಲ ನೋಡಬೇಡ ಅಂತ ಕೃಷ್ಣ ಹೇಳ್ದು ಒಂದು ಕಡೆ ಕೂರಿಸ್ಕೊ. ರೋಹಿಣಿ ಇವರಿಬ್ಬರು ಯಾಕಪ್ಪ ಇಲ್ಲಿ ಬಂದಿದ್ದಾರೆ ಅಂತ ಯೋಚನೆ ಮಾಡಿಕೊಂಡು ಟೆನ್ಷನ್ ಆಗಿ ಗಾಬರಿಯಿಂದ ನಡುಕ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.